ಸದ್ಯ ರಿಮಾಂಡ್ ಅರ್ಜಿ ಬರೆಸುತ್ತಿರುವಂತಹ ಅಧಿಕಾರಿಗಳು ನಾಗೇಂದ್ರ ಬಂಧನವಾಗಿದೆ. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿರುವಂತಹ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಿದೆ. ಇಡಿ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಬಂಧನ ಮಾಡಲಾಗಿದೆ. ಕುಟುಂಬಕ್ಕೆ ಬಂಧನದ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಇಡಿ ಅಧಿಕಾರಿಗಳು, ಸದ್ಯ ರಿಮಾಂಡ್ ಅರ್ಜಿ ಬರೆಯುತ್ತಿರುವಂತಹ ಅಧಿಕಾರಿಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಈಗ ಮಾಜಿ ಸಚಿವ ನಾಗೇಂದ್ರನನ್ನ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಬಂಧಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಈ ಒಂದು ಹಗರಣದಲ್ಲಿ ನಾಗೇಂದ್ರ ಅವರ ನೇರ ಇನ್ವಾಲ್ವ್ಮೆಂಟ್ ಇರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಪರಿಶೀಲನೆಯನ್ನು ನಡೆಸಿದ್ರು, ದಾಖಲಾತಿಗಳನ್ನು ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಹಾಗೇನೆ ಇದಕ್ಕೆ ಸಂಬಂಧಪಟ್ಟ ಹಲವಾರು ಕಡೆಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಹಾಗೇನೆ ಹಲವರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಅವರ PA ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಈಗ ಅಧಿಕೃತವಾಗಿ ನಾಗೇಂದ್ರ ಅವರನ್ನ ಬಂಧಿಸಲಾಗಿದೆ. ಬೆಳಿಗ್ಗೆನೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ರು. ಸಂಜೆವರೆಗೂ ಕೂಡ ತೀವ್ರ ವಿಚಾರಣೆಯನ್ನು ನಡೆಸಲಾಗಿತ್ತು. ಈಗ ನಾಗೇಂದ್ರ ಅವರನ್ನ ಅಧಿಕೃತವಾಗಿ ಇಡಿ ಬಂಧಿಸಿದೆ. ಇನ್ನು ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈ ರೀತಿಯಾಗಿ ಹಗರಣಗಳಾಗಿದೆ, ನಮಗೆ ಇನ್ನಷ್ಟು ಇವರಿಂದ ಮಾಹಿತಿಯನ್ನು ಪಡೆಯಬೇಕಾಗಿದೆ, ಹೀಗಾಗಿ ನಮ್ಮ ಕಸ್ಟಡಿಗೆ ನೀಡಿ ಅನ್ನುವಂಥ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಇಂತಿಷ್ಟು ದಿನಗಳ ಕಾಲಾವಕಾಶಗಳನ್ನು ಕೊಡ್ತಾರೆ. ಇಡಿ ಅಧಿಕಾರಿಗಳ ಕಸ್ಟಡಿಗೆ ನೀಡುವಂತಹ ಸಾಧ್ಯತೆ ಇದೆ. ನಾಗೇಂದ್ರ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವಂತಹ ಇಡಿ ಅಧಿಕಾರಿಗಳು. ತದನಂತರದಲ್ಲಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗುತ್ತೆ. ಒಂದ್ ಕಡೆಯಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಅವರನ್ನ ಕರೆದೊಯ್ದು ಅಲ್ಲಿ ಒಂದು ಚೆಕಪ್ ಅನ್ನು ಮಾಡಿಸಲಾಗುತ್ತೆ. ಅವರ ಆರೋಗ್ಯ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳಲಾಗುತ್ತೆ. ತದನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧಿಸಿರುವಂತದ್ದು, ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಕಳೆದ 2 ದಿನಗಳಿಂದ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ನಾಗೇಂದ್ರ ಸೇರಿದಂತೆ ಸುಮಾರು 18 ಜಾಗದಲ್ಲಿ ಅಂದ್ರೆ 18 ಪ್ರದೇಶದಲ್ಲಿ ಒಂದು ಪರಿಶೀಲನೆಯನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ರಾತ್ರಿ ನಾಗೇಂದ್ರ ಅವರ ನಿವಾಸದಲ್ಲಿ ಒಂದು ಪರಿಶೀಲನೆಯನ್ನ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆ ಬೆಳಗ್ಗೆ ಹೋಗಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಿದ್ರು. ಇದುವರೆಗೆ ನಾಗೇಂದ್ರ ಅವರನ್ನ ವಿಚಾರಣೆಯನ್ನ ಮಾಡಿದ್ದಾರೆ. ಈಗ ನಮಗೆ ಸಿಕ್ತಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ, ಈಗ ಅವ್ರನ್ನ ಬಂಧನ ಪ್ರಕ್ರಿಯೆಯನ್ನ ಮುಗಿಸಲಾಗಿದೆ. ಅಂದ್ರೆ ಇಷ್ಟೋ ತನಕ ವಶದಲ್ಲಿ ಏನ್ ಇಟ್ಕೊಂಡಿದ್ರು ಅವ್ರನ್ನ ಅರೆಸ್ಟ್ ಅನ್ನ ಮಾಡೇ ಆಗಿಲ್ಲ. ಅರೆಸ್ಟ್ ಮಾಡಿದ ನಂತರವಾಗಿ ಅರೆಸ್ಟ್ ಇಂಟಿಮೇಷನ್ ಅನ್ನ ಅವ್ರ ಕುಟುಂಬಕ್ಕೆ ಸಹಿತ ಕೊಟ್ಟು ಮತ್ತೆ ಅವರ ಜೊತೆ ಬಂದಿದ್ದಂತ ಚಾಲಕ ಏನಿದ್ದಾನೆ ಅವನಿಗೂ ಒಂದು ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ನೀಡಿದರೆ ಮುಂದಿನ ಒಂದು ಭಾಗವಾಗಿ ಕಾನೂನು ಪ್ರಕಾರವಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ ನಂತರ ಸಂಪಿಗೆಹಳ್ಳಿಯಲ್ಲಿರುವಂತ ಇಡಿ ಸ್ಪೆಷಲ್ ಕೋರ್ಟ್ ಏನಿದೆ ಆ ಒಂದು ಸ್ಪೆಷಲ್ ಕೋರ್ಟಿನ ನ್ಯಾಯಾಧೀಶರ ನಿವಾಸದಲ್ಲಿ ಹಾಜರುಪಡಿಸಬೇಕು ಅಂತ ಹೇಳಿ ಅಧಿಕಾರಿಗಳು ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಸದ್ಯಕ್ಕೀಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಾಗ ರಿಮಾಂಡ್ ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಹೀಗಾಗಿ ಆ ರಿಮಾಂಡ್ ಅರ್ಜಿಯನ್ನ ನ್ಯಾಯಾಧೀಶರಿಗೆ ನೀಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದು ಒಂದು ಕಡೆ ಮಾಹಿತಿ. ಮತ್ತೆ ಇಲ್ಲಿ ಸ್ಥಳೀಯವಾಗಿ ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ಸಹಿತ ಮಾಹಿತಿಯನ್ನ ನೀಡಿ ಅವರಿಗೆ ಬೇಕಾದಂತ ಸೂಕ್ತ ಭದ್ರತೆಗಳನ್ನ ಕಚೇರಿಯ ಹೊರಭಾಗದಲ್ಲಿ ಮತ್ತೆ ಕಚೇರಿಯ ಕೆಳಭಾಗದಲ್ಲಿ ಕೈಗೊಳ್ಳಿ ಅಂತ ಹೇಳಿ ಸದ್ಯಕ್ಕೆ ಸೂಚನೆ ನೀಡಿದ್ದಾರೆ. ಈಗ ಮುಂದಿನ ಪ್ರೋಸೆಸ್ ಇನ್ನೊಂದು ಗಂಟೆಗಳ ಒಳಗಡೆ ಒಂದಷ್ಟು ನಡೆಯುತ್ತೆ ಈಗ ಮುಂದಿನ ಹಂತದಲ್ಲಿ. ನಿತಿನ್, ಓಕೆ ಪ್ರಜ್ವಲ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.